ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. 25 ವರ್ಷಗಳ ನಂತರ ಹಾಲ್ಕೆರೆ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕೊಂಡೋತ್ಸವದ ಅಂಗವಾಗಿ ಕೀಲಾರ ಮತ್ತು ಹಾಲ್ಕೆರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ 1 ಕೋಟಿ ರು ವೆಚ್ಚದ ಕಾಮಗಾರಿಗೆ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಇಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಅವ್ರ ಕೈ ಕೇಳಿಸ್ತೀನಿ ಅಣ್ಣ ಕಾಡ್ಲಿ ಅವರು ಹಂಗೆ ಸಾಕಣ ಓಕೆನಾ ಓಕೆನಾ ಓಂ ಧ್ರುವಂದೇ ರಾಜ ವರುಣೋ ಧ್ರುವಂದೇ ಬೃಹಸ್ಪತಿಃ ರಾಷ್ಟ್ರಂ ಧಾರಯತಾಂ ಧ್ರುವಂ ಸುಲಗ್ನಾ ಸಾವಧಾನಾ ಸುಮುಹೂರ್ತಾ ಸಾವಧಾನ ಪಾರ್ವತಿ ಅಷ್ಟಕ್ಕೊಮ್ಮೆ ನಂತರ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಹಾಲ್ಕೆರೆ ಕೊಂಡೋತ್ಸವದ ಪ್ರಯುಕ್ತ ಸರ್ಕಾರದ ವಿಶೇಷ ಅನುದಾನ ಯೋಜನೆಯಡಿಯಲ್ಲಿ ಸುಮಾರು 85 ಲಕ್ಷ ರು ವೆಚ್ಚದಲ್ಲಿ ಹಾಲ್ಕೆರೆ ಗ್ರಾಮದ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಶಾಸಕರು ಹಾಲ್ಕೆರೆ ಕೊಂಡೋತ್ಸವದ ಕಾರ್ಯಕ್ರಮದ ಕುರಿತು ಸ್ವಾವಿವರಾಗಿ ಮಾಹಿತಿ ನೀಡಿದರು. ಎತ್ತರದ ಕೊಂಡ ಮಹೋತ್ಸವ ನಮ್ಮ ಹಾಲ್ಕೆರೆ ವೀರಭದ್ರೇಶ್ವರ ಸ್ವಾಮಿ ಜಾತ್ರೋತ್ಸವದಲ್ಲಿ ನಡೀತದೆ. ಮೇ ತಿಂಗಳ 5, 6, 7, 8, 4 ದಿನ ಇಡೀ ರಾಜ್ಯಾದ್ಯಂತ ಸುಮಾರು ಲಕ್ಷಾಂತರ ಜನ ಈ ಕೊಂಡ ನೋಡೋದಕ್ಕೆ ಬರ್ತಾರೆ. ಅದಕ್ಕಾಗಿ ನಮ್ಮ ಸರ್ಕಾರ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಹಾಲ್ಕೆರೆಯಿಂದ ಕಿಲಾರದವರೆಗೆ ರಸ್ತೆಗೆ 1 ಕೋಟಿ ಮತ್ತು ಹಾಲ್ಕೆರೆ ಗ್ರಾಮದ ಒಳಗಡಿನ ರಸ್ತೆಗಳಿಗೆ 80 ಲಕ್ಷ, ಸ್ಕೂಲ್ ಕಾಮಗಾರಿಗೆ 5 ಲಕ್ಷ, ಒಟ್ಟು 85 ಲಕ್ಷ, ಒಟ್ಟು 1 ಕೋಟಿ 85 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ವಿ. ಕಳೆದ ವಾರ 50 ಲಕ್ಷ ಕಾಮಗಾರಿ ಮುಗಿದಿದೆ. ಒಟ್ಟು 75 ಲಕ್ಷ, ಈಗ 85, ಒಟ್ಟು 2 ಕೋಟಿ 60 ಲಕ್ಷವನ್ನು ವೀರಭದ್ರೇಶ್ವರ ಸ್ವಾಮಿಯ ಹಬ್ಬ ಏನಿದೆ, ರಾಜ್ಯದಲ್ಲೇ ನಂಬರ್ 1 ಕೊಂಡ ಅಂತ ಏನು ಕರೀತಾರೆ, ಆ ಸ್ವಾಮಿಯ ಉತ್ಸವ ವಿಜೃಂಭಣೆಯಿಂದ ನಡೀಲಿ ಅಂತೇಳಿ ಸಕಲ ಸಿದ್ಧತೆಯನ್ನು ತಾಲೂಕು ಆಡಳಿತ ಮಾಡ್ಕೊಳ್ತಿದೆ. ಅದರ ಮುಂದುವರೆದ ಭಾಗವಾಗಿ ರಸ್ತೆ ಕಾಮಗಾರಿನ ಮಾಡ್ತಾ ಇದ್ದೀವಿ. ಸರ್, ಒಂದ್ ಕಡೆ ಯಾರ ಮೇಲೆ ಜನಾಕ್ರೋಶ? ಮೋದಿ ಮೇಲೆ. 2 ರೂಪಾಯಿ ನಿನ್ನೆ ರಾತ್ರಿ ತಾನೇ ಹೆಣ್ಮಕ್ಳು ಗ್ಯಾಸ್ 50 ರೂಪಾಯಿ ಜಾಸ್ತಿ ಮಾಡೋರೆ. ಅದ್ರ GST ದುಡ್ಡು ತಗೊಂಡು ವಾಪಸ್ ಕೊಡ್ತಾ ಇಲ್ಲ. ಅದ್ರ ಮೇಲೆ ಜನಾಕ್ರೋಶನ? ಇದೊಂಥರ ಕಾಮಿಡಿ ಇದ್ದಂಗಿದೆ. ಮೊದಲು ಮೋದಿಯವ್ರ ಮೇಲೆ, ಬಿಜೆಪಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಬಾಯಿ ಬಿಟ್ಟು ನೀವು 2 ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ. 50 ರೂಪಾಯಿ ಗ್ಯಾಸ್ ರೇಟನ್ನು ಜಾಸ್ತಿ ಮಾಡಿ ಸಿಲಿಂಡರ್
ಜಾಸ್ತಿ ಮಾಡೋದ್ರಿಂದ ಹೆಣ್ಮಕ್ಳು ರೋಡ್ ಇದ್ದಾರೆ, ಅದನ್ನ ಕಡಿಮೆ ಮಾಡಿ ಆಮೇಲೆ ಮಂಡ್ಯದಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂತ ಹೇಳಿ ನಾವು ಮಾತಾಡೋಣ. ಒಂದ್ ಕಡೆ ಕೂಡ ಏನ್ ಜಿಲ್ಲೆಯಲ್ಲಿ ಶಾಸಕರು ದಬ್ಬಾಳಿಕೆ ಜಾಸ್ತಿ ಆಗಿದೆ, ಸಚಿವರಿಗೆ ನಾನೇ ಹೇಳ್ಬಿಡ್ತೀನಿ, ಪಾಪ ಕುಮಾರಸ್ವಾಮಿ ಅವ್ರ ಬೆನ್ನಿಗೆ ಬಿಜೆಪಿ ಚೂರಿ ಹಾಕಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಏನು ಇದಿತ್ತಲ್ಲ ಶಕ್ತಿನೆಲ್ಲ ಬಳಸ್ಕೊಂಡು ಹಳೆ ಮೈಸೂರಲ್ಲಿ 12 MP ಗೆದ್ರು. ನಾವು ಬಿಜೆಪಿ MP ಗಳ ಹತ್ರ ಮಾತಾಡ್ಬೇಕಾದ್ರೆ ಕೇಳಿದ್ರೆ ದೇವೇಗೌಡರು ಕುಮಾರಸ್ವಾಮಿ ನಮ್ಮ ಕ್ಷೇತ್ರದಲ್ಲಿ 5 ಸರಿ 6 ಸರಿ ಬಂದು ಪ್ರಚಾರ ಮಾಡಿದಕ್ಕೆ ನಾವೆಲ್ಲ ಗೆದ್ವಿ ಅಂತ ಬಿಜೆಪಿ ಅವರು ಹೇಳ್ತಿದ್ರು. ಅವರ ಶಕ್ತಿನೆಲ್ಲ ಹೀರ್ಕೊಂಡು ಈಗ ಅವ್ರನ್ನ ಒಂಟಿಯಾಗಿ ರೋಡಲ್ಲಿ ಬಿಟ್ಟು ಅವರೇ ಜನಾಕ್ರೋಶ ಜನ ಆಂದೋಲನ ಅಂತೇಳಿ ಬಿಜೆಪಿಯವರೇ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು JDS ಬಿಜೆಪಿ ನಂಬಿ ಬೀದಿಗೆ ಬಿದ್ದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಬ್ರು ಇದು ಏನೋ ಮೈತ್ರಿ ಖತಮ್ ಆಗೋದ್ರಲ್ಲಿ ಪಾಪ ಆ ರೀತಿ ರೋಡ್ ಬಿಡಬಾರ್ದಾಯ್ತು. ಅವ್ರ ಶಕ್ತಿನೆಲ್ಲ ಹೀರ್ಕೊಂಡು ಈ ರೀತಿ ಬಿಡ್ತಾರೆ ಅಂತ ಅವರು ಕನ್ಸಲ್ಲಿ ಮನಸ್ಸಲ್ಲಿ ಅನ್ಕೊಂಡಿಲ್ವನ. ಆ ನೋವಿನಿಂದ ಕುಮಾರಣ್ಣ ಮಾತಾಡ್ತಾವ್ರೆ. ಕುಮಾರಣ್ಣಂಗೆ ಒಳ್ಳೇದಾಗಿ. ಥ್ಯಾಂಕ್ ಯು. ಆರತಿ ಎತ್ತುವೆ ನೋರವೇಣನ್ಗೆ ಆರತಿ ಎತ್ತುವೆ. ಸ್ವಲ್ಪ ಕೈ ಇಟ್ಕೊಂಡ ಸಾಕು, ಇವ್ರು ಕಾಣ್ತಾ ಇಲ್ಲ.